ನಮಸ್ಕಾರ. ಖುಷಿ ಪಡಿದ್ದಾರೆ. ಸರ್, ಎಲ್ಲರಿಗೂ ನಮಸ್ಕಾರ. ಜನತಾ ಪಕ್ಷ ಉದಯವಾಗಿ 50 ವರ್ಷ ಆಗಿದೆ ಇವತ್ತಿಗೆ. ಹಾಗೂ ಪಕ್ಷ ಇವತ್ತು ಮತ್ತು ಕರ್ನಾಟಕಕ್ಕೆ ಒಬ್ಬರು ಹೊಸ ಮಹಿಳಾ ಅಭ್ಯರ್ಥಿನ ರಾಜ್ಯ ನೇಮಕ ಮಾಡಿದ್ವಿ. ಹಾಗೂ ರಾಮಕೃಷ್ಣ ಹೆಗಡೆ ಅವರು 1983ರಲ್ಲಿ ಅವರು ಮುಖ್ಯಮಂತ್ರಿ ಆಗಿದ್ರು. ಅವರು ಸುಮಾರು ಒಳ್ಳೆ ಕಾರ್ಯಕ್ರಮ ಕೊಟ್ಟರು. ಇವತ್ತು ಯಾರು ಮರೆಯಲ್ಲ. ಆ ಚಿಹ್ನೆ ಕೂಡ ನಾವು ಹಳ್ಳಿಗಳಲ್ಲಿ ತಗೊಂಡೋದ್ರೆ ಇವತ್ತು ರೈತರುಗಳ ಬಗ್ಗೆ ಭಾರಿ ಒಲವು ತೋರಿಸ್ತಾರೆ. ನಾನು ಸುಮಾರು ಕಡೆ ಎಲ್ಲ ಹೋಗಿದ್ದೀನಿ. ಜನತಾ ಪಾರ್ಟಿ ನೆಕ್ಸ್ಟ್ 28ಕ್ಕೆ ನಾವು ಬರಬೇಕು ಅಂತ ಭಾರಿ ಪ್ರಯತ್ನ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಸುಮಾರು ಹಳ್ಳಿಗಳಲ್ಲೆಲ್ಲ ಹೋಗಿ ಪ್ರಚಾರ ಮಾಡೋದು, ಆಮೇಲೆ ನಮ್ಮ ಜನಗಳಿಗೆ ಒಂದು ಒಳ್ಳೇದಾಗಬೇಕು. ಈಗಂತೂ ಭಾರಿ ಭ್ರಷ್ಟ ಸರ್ಕಾರನೇ ಇದು. ಪಂಚ ಗ್ಯಾರಂಟಿ ಅಂತ ತಂದ್ಬಿಟ್ಟು ಏನು ನಾವು ಬಸ್ಸಲ್ಲಿ ಸುಮಾರು ಗಲಾಟೆ ಮಾಡಿದ್ವಿ. ಆಮೇಲೆ 2,000 ರೂಪಾಯಿ ಅಂತ ಮಹಿಳೆಗೆ ಅದು ಬರ್ತಾ ಇಲ್ಲ ಕರೆಕ್ಟಾಗಿ. ಅಕ್ಕಿನೂ ಕರೆಕ್ಟಾಗಿ ಬರ್ತಾ ಇಲ್ಲ. ಅದೆಲ್ಲ ಬೇಡದಿರೋ ಕೆಲಸ. ಅದ್ರ ಬದಲು ಯುವಕರಿಗೆ ಉದ್ಯೋಗ, ಆಮೇಲೆ ಹೆಲ್ತ್ ಬಗ್ಗೆ ಫ್ರೀ ಅದೆಲ್ಲ ಮಾಡೋದು, ಎಜುಕೇಶನ್ ಅದನ್ನ ಮಾಡಿದ್ರೆ ಒಳ್ಳೇದಾಗ್ತದೆ ಅಂತ ನಮ್ಮ ಅಭಿಪ್ರಾಯ. ಯಾವುದೇ ಒಂದು ಪಕ್ಷ ಬರಲಿ ಸರ್, ಯಾವುದೇ ಒಂದು ವರ್ಗ ಸ್ವಲ್ಪ ಒಂದಷ್ಟು ಹೋಗ್ತಾರೆ. ಅವರು ಪೀರಿಯಡ್ ಅಲ್ಲಿ ಇದ್ದಿದ್ದು ಕಾರ್ಯಕ್ರಮ ತುಂಬಾ ನಾವು ಅಪಾಯಿಂಟ್ ಆಗಿದೆ. ಆ ಟೈಮ್ 89ರಲ್ಲಿ ಅವರು ಇದರಲ್ಲಿ ನಮ್ಗೆ ಅಪಾಯಿಂಟ್ ಮಾಡಿದ್ರು. ಗೌರ್ಮೆಂಟ್ ಎಂಪ್ಲಾಯಿ ರಿಟೈರ್ಡ್. ಈಗ ಅವರು ಸರ್ಕಾರ ಇದ್ದಾಗಂತೂ ರೌಡಿಸಮ್ ಅನ್ನೋದೇ ಮಟ್ಟ ಮಾಡಿದ್ರು. ರೌಡಿಸಮ್ ಎಲ್ಲ ಮಟ್ಟ ಮಾಡಿದ್ರು. ಈಗಂತೂ ಹೇಳ್ಬಾರ್ದು ನಿಮ್ಗೆ. ಭಾರಿ ಬೆಂಗಳೂರಲ್ಲೇ, ನಮ್ಮ ಉದಾಹರಣೆ ಬೆಂಗಳೂರಲ್ಲೇ ಸಿಕ್ಕಾಪಟ್ಟೆ ಎಲ್ಲಂದ್ರಲ್ಲಿ ಕೊಲೆಗಳಾಗೋದು, ಹುಡುಗಿರು ಲೇಡೀಸ್ಗಳು ಓಡಾಡಕ್ಕಾಗಲ್ಲ, ಭಾರಿ ತೊಂದರೆ ಇದೆ. ಆದ್ರೂ ಸರ್ಕಾರ ಏನು ಮಾಡ್ತಾ ಇಲ್ಲ. ಮೊನ್ನೆ ಒಬ್ರು ಇದರಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಇವರು ಲೇಡಿ ಒಬ್ರು ಪೌರ ವ್ಯಕ್ತಿ ಬಗ್ಗೆ ಅದೇ ಕಾಂಗ್ರೆಸ್ ಸಂಜೀವ್ ಅಂತಾನೆ ಒಬ್ರು ಅದೇ ಇದು ಗುಂಡಾಗಿರಿಗಳಲ್ಲಿ ಮಾಡೋದು ಅಂತವನ್ನೆಲ್ಲ ಮಟ್ಟ ಆಗ್ತಾ ಇಲ್ಲ. ಮತ್ತೆ ಹೋಮ್ ಮಿನಿಸ್ಟರ್ ಕೂಡ ಅವ್ರೇನು ಸುಖ ಇಲ್ಲ. ಅದರಿಂದ ಸರ್ಕಾರ ಹೋಗ್ಬೇಕು ಫಸ್ಟ್. ನಮ್ಗೆ ನಮ್ಮ ಜನತಾ ಪಾರ್ಟಿ ಬರ್ಬೇಕು ನಮ್ಗೆ. ಹೆಣ್ಮಕ್ಳು ಗಂಡ್ಮಕ್ಳು ಅದ್ರ ಜೊತೆ ನಾವು ತಗೊಂಡ ಫಸ್ಟ್ ಇಷ್ಟ ಓದಿದ್ದೀವಿ. ಒಳ್ಳೆ ಅಡ್ಮಿಟ್ ಆಗ್ತೀವಿ. ಯಾವ್ದಾದ್ರು ರಾಜ್ಯ ರಾಜಕಾರಣಕ್ಕೆ ಯಾವ್ದಾದ್ರು ಪಕ್ಷಕ್ಕೆ ಬಂದ್ರೆ ಭವಿಷ್ಯ ನೋಡಿ ಸರ್. ಯೂತ್ಸ್ ಬರ್ಬೇಕು ಸರ್. ಯೂತ್ಸ್ ನಮ್ಮ ಜನತಾ ಪಕ್ಷಕ್ಕೆ ಬಂದ್ರೆ ತುಂಬಾ ಒಳ್ಳೆ ಆಯ್ತದೆ. ಹಳೆ ರಾಮಕೃಷ್ಣ ಹೆಗಡೆ ಅವರು ಇದ್ರಲ್ಲ, ಅದೇ ರೀತಿ ನಾವು ಪಕ್ಷನ ಇದು ಮಾಡ್ತೀವಿ. ಅದೇ ತರ ಸರ್ಕಾರ ಕೊಡ್ತೀವಿ. 28ಕ್ಕೆ ನಮ್ಮ ಜನತಾ ಪಕ್ಷ ಸರ್ಕಾರ ಗ್ಯಾರಂಟಿ ಬರ್ತದೆ ಅಂತ ನನ್ನ ಆಶಯ ಸರ್. ಇವತ್ತಿನ ಕಾರ್ಯಕ್ರಮ ತುಂಬಾ ಚೆನ್ನಾಗಿತ್ತು. ಮತ್ತೆ ಇಲ್ಲೇ ಹೋಟ್ಲಲ್ಲೇ ಮಾಡಿದ್ ನಾವು. ಲೇಡೀಸು ಜಾಸ್ತಿ ಬಂದಿದ್ರು. ಮತ್ತೆ ಹೊಸ ಅಧ್ಯಕ್ಷರು ಕೂಡ ಆಯ್ಕೆ ಮಾಡಿದ್ರು. ಹಂಗಾಗಿ ಅವರು ಚೆನ್ನಾಗಿ ನಡೆಸಲಿ ಅಂತ ಅವರಲ್ಲಿ ನಾನು ಕೇಳ್ಕೊತೀನಿ. ಮತ್ತೆ ನಮ್ಮ ವಾಣಿ ಶೆಟ್ಟಿ ಅವರು ಉಪಾಧ್ಯಕ್ಷರು, ನ್ಯಾಷನಲ್ ಲೀಡರು, ನಮ್ಮ ನಾಗೇಶ್ ಶೆಟ್ಟಿ ಅವರು, ಮತ್ತೆ ನಮ್ಮ ಡಾಕ್ಟರ್ ವಂದನಾ ಮೇಡಮ್, ಇನ್ನೂ ಸುಮಾರು ಎಲ್ಲ ಕಾರ್ಯಕರ್ತರು ಚೆನ್ನಾಗಿ ನಡೆಸಿದ ಕಾರ್ಯಕ್ರಮ ತುಂಬಾ ಚೆನ್ನಾಗಿತ್ತು. ಭಾರಿ ಖುಷಿ ಆಯ್ತು ನಮ್ಮಂತ.